ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 4 ಮತ್ತೆ 5 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನ ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರೆ ಬ್ಲಡ್ ಮೂನ್. ಈಗ ರೀಸೆಂಟ್ ಆಗಿ ಏನೊಂದು ಚಂದ್ರಗ್ರಹಣ ಆಗಿತ್ತು. ಸೊ ಆ ಟೈಮ್ ಅಲ್ಲಿ ಚಂದ್ರ ರೆಡ್ ಆಗಿ ಕಾಣಿಸ್ತಿತ್ತು. ಸೊ ಅದನ್ನ ಬ್ಲಡ್ ಮೂನ್ ಅಂತ ಕರೀತಾರೆ. ಸೊ ಏನಕ್ಕೆ ಆ ರೀತಿ ಕಾಣಿಸ್ತಿತ್ತು ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈಗ ಇರಾನ್ ಮತ್ತೆ USA ನಡುವೆ ಕಾನ್ಫ್ಲಿಕ್ಟ್ ಆಗ್ತಿರೋಂತ ನಮ್ಗೆ ಗೊತ್ತಿದೆ. ಸೊ ಈ ಟೈಮ್ ಅಲ್ಲಿ ಈ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆಯಲ್ಲ ಇದನ್ನ ಕಂಪ್ಲೀಟ್ ಟೇಕ್ ಓವರ್ ಮಾಡೋದಕ್ಕೆ ಇರಾನ್ ಟ್ರೈ ಮಾಡ್ತಾ ಇದೆ. ಸೊ ಹಾಗಾಗಿ ಎಕ್ಸಾಮ್ ದೃಷ್ಟಿಯಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಇದು ನೋಡ್ತಾ ಹೋಗೋಣ. ನಂತರ ಬಂದು ಸೆಂಟ್ರಲ್ ವೇರ್ ಹೌಸಿಂಗ್ ಕಮಿಷನ್ ಏನಿದೆಯಲ್ಲ, ಸೊ ಈಗ ಇದು 75 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಅದೇ ರೀತಿನಲ್ಲೇ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆಯಲ್ಲ ಅದು 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಆ ಸಂಸ್ಥೆ ಬಗ್ಗೆ ಸ್ವಲ್ಪ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸೌತ್ ವೆಸ್ಟರ್ನ್ ರೈಲ್ವೆ. ಈ ಸೌತ್ ವೆಸ್ಟರ್ನ್ ರೈಲ್ವೆ ಏನಿದೆಯಲ್ಲ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸೊ ಹೈಯೆಸ್ಟ್ ಕಾರ್ಗೋ ಹ್ಯಾಂಡಲ್ ಮಾಡಿದೆ, ದಿ ಬೆಸ್ಟ್ ಕಾರ್ಗೋನ ಹ್ಯಾಂಡಲ್ ಮಾಡಿದೆ ಕಂಪೇರ್ ಟು ಅದರ್ ಇಯರ್ಸ್. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆರ್ಟಿಕಲ್ ಗಳನ್ನ ತಗೊಂಡು ಇದು ಸಂಬಂಧಪಟ್ಟಂತ MCQ ಸಾಲ್ವ್ ಮಾಡ್ತಾ ಈ ಒಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಬಿ ಮಾರ್ಕ್ಸ್ 25 ಇಯರ್ಸ್. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆಯಲ್ಲ ಅದು 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಇದು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ? ಇದು ಎಸ್ಟಾಬ್ಲಿಷ್ ಆಗಿದ್ದು 2002ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. 2002ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಅದಕ್ಕಿಂತ ಮುಂಚೆ ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2001, ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2001ರ ಅಂಡರ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದನ್ನ ಬಂದು ಮಿನಿಸ್ಟ್ರಿ ಆಫ್ ಪವರ್ ಅಂಡರ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗುತ್ತೆ, ಇದೊಂದು ಶಾಸನಬದ್ಧ ಸಂಸ್ಥೆ ಆಗುತ್ತೆ. ಸೊ ಇದನ್ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರು ನೋಡಿ, ಇಲ್ಲೇ ಗೊತ್ತಾಗ್ತಾ ಇದೆ. ಎನರ್ಜಿ ಎಫಿಷಿಯನ್ಸಿನ ಪ್ರಮೋಟ್ ಮಾಡಬೇಕು. ಆ ಒಂದು ಎನರ್ಜಿ ಎಫಿಷಿಯನ್ಸಿ ಯೂಸೇಜ್ ಏನಿದೆಯಲ್ಲ ಸೊ ಅದನ್ನ ಯೂಸೇಜ್ ಕಡಿಮೆ ಮಾಡಬೇಕು, ಮಾಡೋದ್ರಲ್ಲಿ ಔಟ್ಪುಟ್ ಜಾಸ್ತಿ ಬರಬೇಕು, ಎಫಿಷಿಯನ್ಸಿನ ಅಚೀವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತಂದಿರ್ತಾರೆ. ಇದು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ಲೇಬಲ್ ನೋಡ್ಬೋದು, ಈ ರೆಫ್ರಿಜರೇಟರ್ ಮೇಲೆ ಸ್ಟಾರ್ ಲೇಬಲ್ ಗಳನ್ನ ನೋಡ್ಬೋದು. ಅಂದ್ರೆ ಎಫಿಷಿಯನ್ಸಿನ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ ಲೇಬಲಿಂಗ್ ಕೋಡ್ ನ ತಂದಿದ್ದು ಇದೇ ಆಗಿರುತ್ತೆ. ಅದ್ರ ಜೊತೆಗೆ ಪ್ಯಾಟ್ ಅಂತ ಒಂದು ಸ್ಕೀಮ್ ಬರುತ್ತೆ, ಪ್ಯಾಟ್ ಪರ್ಫಾರ್ಮೆನ್ಸ್ ಅಚೀವ್ ಟ್ರೇಡ್ ಅಂತ ಹೇಳ್ಬಿಟ್ಟು. ಅಂದ್ರೆ ಎನರ್ಜಿ ಎಫಿಷಿಯನ್ಸಿನ ಪ್ರಮೋಟ್ ಮಾಡೋದಕ್ಕೆ ಇಂಡಸ್ಟ್ರಿಗಳಲ್ಲಿ ಈ ಪ್ಯಾಟ್ ಅನ್ನೋ ಒಂದು ಸ್ಕೀಮ್ ನ ತರ್ತಾರೆ. ಅದ್ರ ಜೊತೆಗೆ ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ಸ್ ಅಂತ ಬರುತ್ತೆ. ಈ ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ ಯಾವ ರೀತಿ ಒಂದು ಬಿಲ್ಡಿಂಗ್ ನ ಬಿಲ್ಡ್ ಮಾಡಬೇಕು, ಕಟ್ಟಬೇಕು, ಆ ಬಿಲ್ಡಿಂಗ್ ಗಳು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಯಾವ ರೀತಿ ಕೋಡ್ ಗಳನ್ನ ಬಳಸಬೇಕು ಎನರ್ಜಿ ಕನ್ಸರ್ವ್ ಮಾಡೋದಕ್ಕೆ. ಸೊ ಈ ರೀತಿನ ಕೋಡ್ ಕೊಡುವಂಥದ್ದು ಇದೇ ಆಗಿರುತ್ತೆ. ಸೊ ಈ ರೀತಿನಲ್ಲಿ ಬೇರೆ ಬೇರೆ ವಿಧಿಗಳಲ್ಲಿ ಎನರ್ಜಿ ಕನ್ಸರ್ವೇಷನ್ ನ ಪ್ರಮೋಟ್ ಮಾಡುವಂತ ಕೆಲಸ ಈ ಒಂದು ಬಿ ಮಾಡ್ತಿರುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಇದು ಕೆಲಸ ಮಾಡ್ತಾ ಇರುವಂತದ್ದು ಮಿನಿಸ್ಟ್ರಿ ಆಫ್ ಪವರ್ ಕೆಳಗಡೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ? ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತೀಯ ಆರ್ಥಿಕತೆಯ ಇಂಧನ ತೀವ್ರತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಹೌದು, ಇಂಧನ ತೀವ್ರತೆಯನ್ನು ಕಡಿಮೆ ಮಾಡುವಂತದ್ದು. ನೀವೇನ್ ಎನರ್ಜಿ ಯೂಸ್ ಮಾಡ್ತಾ ಇದ್ದೀರೋ ಅದು ಕಡಿಮೆ ಮಾಡಿ, ಬಟ್ ಔಟ್ಪುಟ್ ಜಾಸ್ತಿ ಬರಬೇಕು, ವೇಸ್ಟ್ ಮಾಡಬಾರ್ದು. ಸೊ ಆ ರೀತಿಯಲ್ಲಿ ಮಾಡುವಂತದ್ದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದು ನಿಯಂತ್ರಕ ಅಥವಾ ರೆಗ್ಯುಲೇಟರಿ ಮತ್ತು ಪ್ರಚಾರ ಕಾರ್ಯವಿಧಾನಗಳ ಮೂಲಕ ಇಂಧನ ದಕ್ಷತೆಯನ್ನು ಜಾರಿಗೊಳಿಸುತ್ತದೆ. ಹೌದು, ಸಾಕಷ್ಟು ಪ್ರಚಾರ ಮತ್ತೆ ಕಾರ್ಯವಿಧಾನಗಳ ಬಗ್ಗೆ ಡಿಸ್ಕಸ್ ಮಾಡಿದೆ. ಸ್ಟಾರ್ ಲೇಬಲಿಂಗ್ ಆಗ್ಬೋದು, ಪ್ಯಾಟ್ ಸ್ಕೀಮ್ ಆಗ್ಬೋದು, ಆಮೇಲೆ ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಎನರ್ಜಿ ಕನ್ಸರ್ವೇಷನ್ ಕನ್ಸರ್ವೇಷನ್ ಕೋಡ್ಗಳಾಗ್ಬೋದು. ಸೊ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಇದು ತೋರಿಸ್ತಾ ಇದೆ. ಇದು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಥವಾ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲ, ಇದು ಕೆಲಸ ಮಾಡ್ತಾ ಇರುವಂತದ್ದು ಮಿನಿಸ್ಟ್ರಿ ಆಫ್ ಪವರ್ ಕೆಳಗಡೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ, ಡಿ ಆಪ್ಷನ್. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಬ್ಲಡ್ ಮೂನ್. ಈಗ ಏನೋ ಒಂದು ರೀಸೆಂಟ್ ಆಗಿ ಗ್ರಹಣ ಆಗಿತ್ತು ಮಾರ್ಚ್ 3. ಸೊ ಆ ಟೈಮ್ ಅಲ್ಲಿ ಚಂದ್ರಗ್ರಹಣದಲ್ಲಿ ಚಂದ್ರ ಹೇಗೆ ಕಾಣಿಸ್ತಿದ್ದ ಅಂದ್ರೆ ರೆಡ್ ಆಗಿ ಕಾಣಿಸ್ತಿದ್ದ. ಸೊ ಇದೇನಕ್ಕೆ ಇದನ್ನ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಲ್ಲಿ. ಯೂಶಲಿ ಗ್ರಹಣ ಯಾವಾಗ ಆಗುತ್ತೆ ಈಗ ನಮ್ಗೆ ಗೊತ್ತಿದೆ. ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರುತ್ತೆ, ಭೂಮಿ ಸುತ್ತ ಚಂದ್ರ ಸುತ್ತಾ ಇರುತ್ತೆ. ಒಂದು ಪ್ರಾಪರ್ ಅಲೈನ್ಮೆಂಟ್ ಬಂದ್ಬಿಡುತ್ತೆ. ಸೊ ಒಂದು ಟೈಮ್ ಅಲ್ಲಿ ಪ್ರಾಪರ್ ಅಲೈನ್ಮೆಂಟ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ಸೊ ಈ ಒಂದು ಸೂರ್ಯನಿಂದ ಚಂದ್ರನಿಗೆ ರೀಚ್ ಆಗ್ತಿದ್ದಂತ ಬೆಳಕಿಗೆ ಭೂಮಿ ಅಡ್ಡ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಭೂಮಿಯ ನೆರಳು ಸೊ ಈ ಒಂದು ಚಂದ್ರನ ಆವರಿಸ್ಕೊಳ್ತಾ ಇರುತ್ತೆ. ಸೊ ಸಮಥಿಂಗ್ ಏನು ಆವರಿಸ್ಕೊಳ್ತಾ ಇರುತ್ತೆ ಅಂತ ನಮಗ್ ಕಾಣಿಸುತ್ತೆ ಭೂಮಿ ಮೇಲೆ ನಿಂತ್ಕೊಂಡು ನೋಡೋರಿಗೆ. ಬಟ್ ಆದ್ರೆ ಅದು ಈ ಭೂಮಿಯ ಭೂಮಿಯ ಒಂದು ನೆರಳೆ ಆಗಿರುತ್ತೆ. ಭೂಮಿಯ ನೆರಳು ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಆವರಿಸ್ಕೊಳ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಸೂರ್ಯನ ಬೆಳಕು ಚಂದ್ರನ ರೀಚ್ ಆಗ್ಬೇಕಲ್ವಾ. ಸೊ ಯೂಶಲಿ ಸೂರ್ಯನ ಬೆಳಕಲ್ಲಿ ಏನ್ ನೋಡ್ತೀವಿ ನಾವು, ವಿಬ್ಗಯಾರ್ ನೋಡ್ತೀವಿ. ಅಂದ್ರೆ 7 ಬಣ್ಣಗಳು ಬರ್ತವೆ. ಈ ವಿಬ್ಗಯಾರ್ ಬರುತ್ತೆ. ಏನಿದು ವಿಬ್ಗಯಾರ್ ಅಂತಂದ್ರೆ ಏನು, ಈ ವೇವ್ ಲೆಂತ್ಗಳು ಸೂರ್ಯನ ಬೆಳಕಲ್ಲಿ ನೋಡುವಂತಹ 7 ವೇವ್ ಲೆಂತ್ಗಳು. ಅಂದ್ರೆ ಈ ಆರೆಂಜ್ ರೆಡ್ ಅನ್ನೋದು ಏನಿದೆಯಲ್ಲ ಇದು ಹೈಯೆಸ್ಟ್ ವೇವ್ ಲೆಂತ್ ಇರುತ್ತೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಈ ವೈಲೆಟ್ ಇಂಡಿಗೋ ಬ್ಲೂ ಏನ್ ಇರುತ್ತಲ್ಲ, ಸೊ ಇದು ವೇವ್ ಲೆಂತ್ ಕಡಿಮೆ ಇರುತ್ತೆ ಅಥವಾ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಅಥವಾ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಈ ಬ್ಲೂ, ಇಂಡಿಗೋ ಅಥವಾ ವೈಲೆಟ್ ಏನಾಗುತ್ತೆ ಅಂತಂದಾಗ ಇವು ಎನರ್ಜಿ ಜಾಸ್ತಿ ಇದೆ, ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಮತ್ತೆ ವೇವ್ ಲೆಂತ್ ಕಡಿಮೆ ಇದೆ. ಇವು ಡಿಸ್ಟಾರ್ಟ್ ಆಗ್ಬಿಡ್ತವೆ. ಈ ಒಂದು ಅಟ್ಮಾಸ್ಫಿಯರ್ ಏನಿರುತ್ತಲ್ಲ, ಈ ಅಟ್ಮಾಸ್ಫಿಯರ್ ಸಿಕ್ಕಿ ಇವು ರೇಲೆ ಸ್ಕ್ಯಾಟರಿಂಗ್ ಅಂತ ಓದಿರ್ತೀವಿ. ಸೊ ಅಟ್ಮಾಸ್ಫಿಯರ್ ಸಿಕ್ಕಿ ಏನಾಗುತ್ತೆ ಅಂತಂದ್ರೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಇವು ರೀಚ್ ಆಗೋದಿಲ್ಲ. ಬಟ್ ಹೈಯೆಸ್ಟ್ ವೇವ್ ಲೆಂತ್ ಇದ್ದಿದ್ದು ಯಾವುದು, ಆರೆಂಜ್ ಮತ್ತೆ ರೆಡ್. ಇವೇನ್ ಮಾಡ್ತವೆ ಅಂತಂದ್ರೆ ಇದನ್ನ ಕ್ರಾಸ್ ಮಾಡ್ಕೊಂಡು ಚಂದ್ರನ ರೀಚ್ ಆಗ್ತಾ ಇದೆ.
ಚಂದ್ರ ರೀಚ್ ಆಗ್ತಾ ಇದೆ ಯಾವುದು ಆರೆಂಜ್ ಮತ್ತು ರೆಡ್. ಸೊ ಹಾಗಾಗಿ ಚಂದ್ರ ಯಾವ ರೀತಿ ಕಾಣಿಸ್ತಾನೆ ಅಂತಂದ್ರೆ ಆರೆಂಜ್ ಮತ್ತೆ ರೆಡ್ ಅಲ್ಲಿ ಕಾಣಿಸ್ತಾನೆ. ಸೊ ಅದನ್ನ ನಾವ್ ಏನಂತ ಡಿಸೈಡ್ ಮಾಡ್ತೀವಿ ಅಂತಂದ್ರೆ ಬ್ಲಡ್ ಮೂನ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಾಗತ್ತೆ ಲೂನಾರ್ ಎಕ್ಲಿಪ್ಸ್ ಟೈಮ್ ಅಲ್ಲಿ ಆಗಿರುವಂತದ್ದು. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ರಕ್ತ ಚಂದ್ರನ ಅಥವಾ ಪೂರ್ಣ ಚಂದ್ರಗ್ರಹಣ ಟೈಮಲ್ಲಿ ಆಗುವಂತದ್ದು ಸಮಯದಲ್ಲಿ ಚಂದ್ರನು ಏಕೆ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ತಾನೆ? ಸಿಂಪಲ್, ಭೂಮಿಯ ವಾತಾವರಣದಲ್ಲಿ ನೀಲಿ ಬೆಳಕನ್ನು ಚದುರಿಸುತ್ತದೆ. ಯಾವುದು ಭೂಮಿಯ ವಾತಾವರಣವು ನೀಲಿ ಬೆಳಕನ್ನು ಚದುರಿಸುತ್ತದೆ ಮತ್ತು ಕೆಂಪು ತರಂಗಗಳನ್ನು ಚಂದ್ರನನ್ನು ತಲುಪಲು ಅನುಮತಿಸುತ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಆ ಕೆಂಪು ತರಂಗಗಳು ರೀಚ್ ಆಗೋದ್ರಿಂದ ಚಂದ್ರ ರೆಡ್ ಆಗಿ ಕಾಣಿಸ್ತಾನೆ. ಈ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಏನಿದೆಯಲ್ಲ ಈಗ ಅದು 70 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಸುದ್ದಿಲಿರುತ್ತದೆ ಯಾವುದು ಯಾವುದು ವೇರ್ ಹೌಸಿಂಗ್ ಕಾರ್ಪೊರೇಷನ್. ಸೊ ಇದ್ರ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಿರುವಂತದ್ದು, ಇನ್ಫ್ಯಾಕ್ಟ್ ಇದು ಹೇಗೆ ಇದ್ರ ಕೆಲಸ ಏನು ಅಂತ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯೂಶಲಿ PDS ಸಿಸ್ಟಮ್ ಅಂತ ಮಾಡ್ತೀವಿ. PDS ಸಿಸ್ಟಮ್ ಅಂತ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಯೂಶಲಿ ಏನಾಗುತ್ತೆ ಅಂತಂದ್ರೆ ರೈತರುಗಳ ಹತ್ರ MSP ಫಿಕ್ಸ್ ಮಾಡ್ಬಿಟ್ಟು ರೈತರುಗಳ ಹತ್ರ ಹೆಚ್ಚಿಗೆ ಬೆಳೆದಂತ ಬೆಳೆನ ತಗೊಳ್ತೀವಿ. ಯಾರು ತಗೊಳ್ಳುವಂತದ್ದು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಗೊಳುತ್ತೆ. ತಗೊಂಡಿದ್ದನ್ನು ಏನ್ ಮಾಡ್ಬೇಕು, ಅದರ PDS ಮೂಲಕ ಜನಗಳಿಗೆ ತಲುಪಿಸ್ಬೇಕು. ಸೊ ಅದಕ್ಕಿಂತ ಮುಂಚೆ ಇದನ್ನ ಸ್ಟೋರ್ ಮಾಡ್ಬೇಕಲ್ವಾ, ಆ ಸ್ಟೋರ್ ಮಾಡುವಂತ ಕೆಲಸ ಮಾಡುತ್ತದೆ ಈ ಒಂದು ಸೆಂಟ್ರಲ್ ವೇರ್ ಹೌಸ್ ಕಮಿಷನ್. ಸೊ ಇವರು ಅದನ್ನ ಇನ್ಚಾರ್ಜ್ ತಗೋತಾರೆ. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರುತ್ತೆ. ಸೊ ಇವರು ಅದನ್ನ ಸ್ಟೋರ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಸೊ ಹಾಗಾಗಿ ಈ ಒಂದು ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಆಗಿ 70 ವರ್ಷಗಳಾಗಿದೆ. ಸೊ ಇದರ ಒಂದು ಹಿಸ್ಟ್ರಿ ನೋಡ್ಬೇಕು ಅಂತಂದಾಗ ಈ ಫಸ್ಟ್ ಇದ್ರ ಆರಿಜಿನ್ ನೋಡ್ಬೇಕು ಅಂತಂದ್ರೆ 1942 ನಲ್ಲಿ ಇದರ ಆರಿಜಿನ್ ಇದೆ. ಅದೇ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಬೇಕಂತಂದ್ರೆ ಆ ಟೈಮಲ್ಲಿ ಆಹಾರದ ಅಭಾವ ಉಂಟಾಗೋ ಸಾಧ್ಯತೆ ಇತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಇತ್ತು, ಬಟ್ ಅದಕ್ಕೆ ಪ್ರಾಪರ್ ಲೀಗಲ್ ಬ್ಯಾಕಪ್ ಇರಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ಬ್ರಿಟಿಷ್ ಇಂಡಿಯಾನೇ ಇತ್ತು ಹೊರತು ಇಂಡಿಪೆಂಡೆಂಟ್ ಇಂಡಿಯಾ ಇರಲಿಲ್ಲ. ಸೊ ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ 1957 ಅಲ್ಲಿ ಒಂದು ಆಕ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ, ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಆಕ್ಟ್ ಅಂತಾನೆ ತರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಆಕ್ಟ್ ಅಂತ ತರ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಒಂದು 1962 ನಲ್ಲಿ ಪ್ರಾಪರ್ ಲೀಗಲ್ ಬ್ಯಾಕಪ್ ಸಿಕ್ಕಿ ಎಸ್ಟಾಬ್ಲಿಷ್ ಆಗುವಂತದ್ದು. ಇನ್ಫ್ಯಾಕ್ಟ್ ಈಗ ಈ ಒಂದು ಆಕ್ಟ್ ಅಲ್ಲದೆ ಕೂಡ ಕಾರ್ಪೊರೇಷನ್ ಕಂಪನೀಸ್ ಆಕ್ಟ್ 2013 ಅಂತ ಬರುತ್ತೆ. ಸೊ ಆಕ್ಟ್ ಅಲ್ಲಿ ಕೂಡ ಇದು ಗವರ್ನೆನ್ಸ್ ಆಗ್ತಾ ಇರೋಂಥದ್ದು. ನಾನು ಆಲ್ರೆಡಿ ಹೇಳಿದ್ರಿ ಇದು ಕೆಲಸ ಏನಂತಂದ್ರೆ ಸೈಂಟಿಫಿಕ್ಲಿ ಆ ಫುಡ್ ಗ್ರೈನ್ ನ ಸ್ಟೋರೇಜ್ ಮಾಡುವಂಥದ್ದು, ಇಂಡಿಯಾದಲ್ಲಿ ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡುವಂಥದ್ದು, ಆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಹಾಯ ಮಾಡುವಂಥದ್ದು. ಜೊತೆಗೆ ಈ ತರ ಸ್ಟೋರ್ ಮಾಡೋದ್ರಿಂದ ಸೈಂಟಿಫಿಕಲಿ ಆ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಏನಾಗುತ್ತಲ್ಲ ಅದನ್ನ ತಪ್ಪಿಸುತ್ತೆ. ಸೊ ಆ ಕೆಲಸನ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಸಪ್ಲೈ ಚೈನ್ ಲಾಜಿಸ್ಟಿಕ್ ನ ಸಪೋರ್ಟ್ ಮಾಡುವಂತ ಕೆಲಸ ಈ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ಸ್ ಆಗಿರುತ್ತೆ. ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ, ಇದು ಬಂದು ಅಸರ್ಷನ್ ಮತ್ತೆ ರೀಸನಿಂಗ್ ಟೈಪ್ ಕ್ವಶನ್. ಭಾರತದ ಆಹಾರ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಕೇಂದ್ರೀಯ ಉಗ್ರಾಣ ನಿಗಮವು ಅಥವಾ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಕರೆಕ್ಟ್. ಬಟ್ ಏನಕ್ಕೆ ರೀಸನ್ ನೋಡಿ, ಇದು ಆಹಾರ ಧಾನ್ಯಗಳು ಮತ್ತು ಅಗತ್ಯ ವಸ್ತುಗಳಿಗೆ ವೈಜ್ಞಾನಿಕ ಶೇಖರಣೆ, ಲಾಜಿಸ್ಟಿಕ್ ಮತ್ತು ಪೂರೈಕೆ ಸರಪಳಿಯನ್ನು ಬೆಂಬಲಿಸುತ್ತದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಮತ್ತೆ ಆರ್ ಏನಿದೆಯಲ್ಲ ಅದು ಪ್ರಾಪರ್ ರೀಸನ್ ಕೂಡ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಂದು ಎ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ಬಂದು ಸ್ಟೇಟ್ ಆಫ್ ಹಾರ್ಮೋಸ್ ಶಟ್ ಡೌನ್ಸ್ ಈಸ್ ಇಂಡಿಯಾ ಸ್ಟೇರಿಂಗ್ ಅಟ್ ಎನರ್ಜಿ ಕ್ರೈಸಿಸ್. ಈಗ ಏನಾಗ್ತಿದೆ ಅಂತಂದ್ರೆ ಈ ಒಂದು ಸ್ಟೇಟ್ ಆಫ್ ಹಾರ್ಮೋಸ್ ಏನಿದೆಯಲ್ಲ ಇದು ಲೊಕೇಟ್ ಆಗಿರುವಂತದ್ದು ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಓಮನ್. ಇಲ್ಲಿ ಓಮನ್ ಬರುತ್ತೆ, ಗಲ್ಫ್ ಆಫ್ ಓಮನ್ ಈ ಒಂದು ಈ ಒಂದು ನಡುವಿನಲ್ಲಿ ಸಿಚುವೇಟ್ ಆಗಿರುವಂತದ್ದು. ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಸುಮಾರು 25% ಅಷ್ಟು ಆಯಿಲ್, 25% ಅಷ್ಟು ಆಯಿಲ್ ಮತ್ತೆ 20% ಅಷ್ಟು LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನ್ ಬರುತ್ತಲ್ಲ, ಸೊ ಅದು ಟ್ರೇಡ್ ಆಗುವಂತಹ ಜಾಗ ಇದು. ಸೊ ನಾವು ಆಲ್ಮೋಸ್ಟ್ ಈಗ ನಾವು ಆಯಿಲ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ನಾವೇ ಅಂತಲ್ಲ ಬೇರೆ ಬೇರೆ ಏಷ್ಯನ್ ಕಂಟ್ರಿಗಳು ಈಗ ಆಯಿಲ್ ಮೇಲೆ ಡಿಪೆಂಡ್ ಆಗಿರುವಂತದ್ದು ಆಗಿರೋದ್ರಿಂದ ಇದೇನಾದ್ರೂ ಲಾಕ್ ಆಯ್ತು ಅಂತಂದಾಗ ನಮಗೆ ಟ್ರೇಡ್ ಡಿಸ್ಟರ್ಬ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು US ಮತ್ತೆ ಇರಾನ್ ನ ಒಂದು ಕಾನ್ಫ್ಲಿಕ್ಟ್ ಇಂದ ಇಷ್ಟ ಆಗ್ತಾ ಇದೆ. ಸೊ ನಮಗೆ ಎಕ್ಸಾಮಿನೇಷನ್ ಲೊಕೇಶನ್ ಇಂಪಾರ್ಟೆಂಟ್. ಏನೇನಂತಂದ್ರೆ ಇಟ್ ಇಸ್ ಕನೆಕ್ಟಿಂಗ್ ಪರ್ಷಿಯನ್ ಗಲ್ಫ್ ವಿತ್ ಗಲ್ಫ್ ಆಫ್ ಓಮನ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಕಂಟ್ರೀಸ್ ಅಂತ ನೋಡೋದಾದ್ರೆ ಇರಾನ್ ಇದೆ, ಇರಾನ್ ಜೊತೆಗೆ ಇಲ್ಲಿ UAE ಲೊಕೇಟ್ ಆಗಿದೆ, UAE ಬಂದು ಇಲ್ಲಿ ಓಮನ್ ಇದೆ, ಇಲ್ಲಿ ಓಮನ್ ಇದೆ. ಈ 3 ಕಂಟ್ರಿಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆನೂ ಇವನ್ ಲೊಕೇಶನ್ ಮೇಲೆ ಕೇಳ್ತಾರೆ. ಹಾರ್ಮೋಸ್ ಜಲಸಂಧಿ ಸ್ಟೇಟ್ ಆಫ್ ಹಾರ್ಮೋಸ್ ಈ ಕೆಳಗಿನ ಯಾವ ದೇಶಗಳ ನಡುವೆ ಇದೆ? ಸೊ ಇದು ಇರಾನ್ ಜೊತೆಗೆ ಮತ್ತೆ ಒಮನ್ ಜೊತೆಗೆ ಇರುವಂತದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇರಾನ್ ಮತ್ತೆ ಒಮನ್ ಆ ನಡುವೆ ಇರುವಂತಹ ಒಂದು ಜಲಸಂಧಿ ಇದಾಗಿದೆ. ಸೌತ್ ವೆಸ್ಟರ್ನ್ ರೈಲ್ವೇಸ್ ರೆಕಾರ್ಡ್ ಬೆಸ್ಟ್ ಎವರ್ ಫ್ರೈಟ್ ಲೋಡಿಂಗ್. ಏನಾಗಿದೆ ಅಂತಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್, ಈಗ 18 ರೈಲ್ವೆ ಝೋನ್ಗಳಿದೆ, ಅದರಲ್ಲಿ ಒಂದು ಬಂದು ಈ ಒಂದು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಆಗಿದೆ. ಸೊ ಈ ಟೈಮಲ್ಲಿ ಏನಾಗಿದೆ ಅಂದ್ರೆ ಬೆಸ್ಟ್ ಫ್ರೈಟ್ ಲೋಡಿಂಗ್ ಇನ್ ಫೆಬ್ರವರಿನಲ್ಲಿ ತುಂಬಾ ಜಾಸ್ತಿ ಕಾರ್ಗೋನ ಹ್ಯಾಂಡಲ್ ಮಾಡಿದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿ ಇರುವಂತದ್ದು. ಎಷ್ಟು ಹ್ಯಾಂಡಲ್ ಮಾಡಿದೆ ಅಂತಂದ್ರೆ ಈ 2025ಕ್ಕೆ ಹೋಲಿಸ್ಕೊಂಡ್ರು 26ಕ್ಕೆ 17% ಅಷ್ಟು ಗ್ರೋತ್ ಆಗಿದೆ ಆ ಒಂದು ಕಾರ್ಗೋ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ. ಇವನ್ ರೆವಿನ್ಯೂ ಅಷ್ಟೇ, ಓವರ್ ಆಲ್ ರೆವಿನ್ಯೂ ಗ್ರೋತ್ ಅಂತ ಬಂದಾಗ 14% ಇದ್ರೆ ಫ್ರೈಟ್ ರೆವಿನ್ಯೂ ಗ್ರೋತ್ ಅಂತ ಬಂದಾಗ 18% ಆಗಿದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷ ಇದು ಅಚೀವ್ ಮಾಡಿರುವಂತದ್ದು. ಯಾವ ಒಂದು ಸರಕುಗಳಲ್ಲಿ ಇದು ಜಾಸ್ತಿ ಅಚೀವ್ ಮಾಡಿದೆ ಅಂತಂದ್ರೆ ಲೈಕ್ ಇಲ್ಲಿ ಶಿಫ್ಟ್ ಮಾಡುವಂತ ಸರಕುಗಳು ಯಾವುದು ಅಂತ ನೋಡೋದಾದ್ರೆ ನಾವು ಐರನ್ ಓರು, ಸ್ಟೀಲ್ ಮತ್ತೆ ಕೋಲ್ ಇವು ಮೇಜರ್ ಆಗಿ ನಾವು ನೋಡುವಂತಹ ಒಂದು ಸರಕುಗಳಾಗಿರ್ತವೆ. ಮತ್ತೆ ಇದು ಹಿನ್ನೆಲೆ ನಾವು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು 2003ರಲ್ಲಿ ಆಪರೇಷನಲ್ ಆಗುತ್ತೆ. ಸೊ ಇದು ಕನೆಕ್ಟ್ ಮಾಡುವಂತದ್ದು ಯಾವುದು? ಕರ್ನಾಟಕ ಇದೆ,
ಕರ್ನಾಟಕ ಇದೆ, ಜೊತೆಗೆ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು. ಸೊ ಮುಖ್ಯವಾಗಿ ಈ 4 ಸ್ಟೇಟ್ಗಳ ಜೊತೆಗೆ ಕನೆಕ್ಟ್ ಮಾಡುವಂತಹ ರೈಲ್ವೆ ನೆಟ್ವರ್ಕ್ ಇದಾಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಹುಬ್ಳಿನಲ್ಲಿ ಇರುವಂತದ್ದು. ಇದು ಹೆಡ್ ಕ್ವಾರ್ಟರ್ಸ್ ಬಂದು ಹುಬ್ಳಿನಲ್ಲಿ ಇರುವಂತದ್ದು, ವೆರಿ ಇಂಪಾರ್ಟೆಂಟ್. ಸಣ್ಣ ಬೇರೆ ಬೇರೆ ಡಿವಿಷನ್ ಅಂತ ಬಂದಾಗ ಬೆಂಗಳೂರು, ಹುಬ್ಳಿ ಮತ್ತೆ ಮೈಸೂರು ಅಂತ ಆಗಿರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಷನ್ ಅಂತಂದ್ರೆ, ಈಗ ವರ್ಲ್ಡ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ರೆ ಶ್ರೀ ಸಿದ್ಧರೂಢ ಸ್ವಾಮಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ತೀವಿ. ಸೊ ಇದು ಲೊಕೇಟ್ ಆಗಿರುವಂತದ್ದು ಹುಬ್ಳಿ, ಅಂದ್ರೆ ಈ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಇದೆಯಲ್ಲ, ಸೊ ಅದರ ಒಂದು ಪಾರ್ಟ್ ಆಗಿದೆ. ಸೊ ಹಾಗಾಗಿ ಆ ಫ್ಯಾಕ್ಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಶ್ರೀ ಸಿದ್ಧರೂಢ ಸ್ವಾಮೀಜಿ ಹುಬ್ಬಳ್ಳಿ ಸ್ಟೇಷನ್ ವರ್ಲ್ಡ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಇದಾಗಿದೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ನೈಋತ್ಯ ರೈಲ್ವೆಗೆ ಸಂಬಂಧಿಸಿದಂತೆ ಅಥವಾ ಸೌತ್ ವೆಸ್ಟರ್ನ್ ರೈಲ್ವೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. SWR 2026 ಫೆಬ್ರವರಿಯಲ್ಲಿ ತನ್ನ ಅತ್ಯುತ್ತಮ ಸರಕು ಸಾಗಣೆ ಲೋಡಿಂಗ್ ದಾಖಲಿಸಿದೆ. ಕರೆಕ್ಟ್, ಇದಕ್ಕೆ ಸುದ್ದಿನಲ್ಲಿದ್ದು. ಮತ್ತೆ SWR ನ ಒಟ್ಟು ಗಳಿಕೆ ಸರಕು ಸಾಗಣೆ ಆದಾಯವು ಪ್ರಾಥಮಿಕ ಕೊಡುಗೆ ಆಗಿದೆ. ಹೌದು, ಆ ಒಂದು ರೆವಿನ್ಯೂ ಏನಿದೆಯಲ್ಲ, ಆ ರೆವಿನ್ಯೂಗೆ ಇದು ಕೂಡ ಮುಖ್ಯವಾಗಿ ಕಾರಣ ಆಗಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಇದು ಶ್ರೀಧರುಡ ಸ್ವಾಮಿ ಹುಬ್ಬಳ್ಳಿ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ವಿಶ್ವದ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ. ಹೌದು, ಇದೇ ಇದು ಅದರ ಪಾರ್ಟ್ ಆಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಓಕೆ, ಈ ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ತರಗತಿನಲ್ಲಿ ಇನ್ನೊಂದು ಆರ್ಟಿಕಲ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.